ಕನಸನ್ನು ಹೊತ್ತು ರಸ್ತೆಯಲ್ಲಿ ಹೋಗ್ತಿರುವಂಥ ಮಕ್ಕಳು ಫ್ಯಾಮಿಲಿಗೆ ಬಂದು ಆಕ್ಸಿಡೆಂಟ್ ಮಾಡ್ತಾರೆ. ನಾನು ಆಕ್ಸಿಡೆಂಟ್ ಅಲ್ಲ, ನಾನು ಯಾರನ್ನ ಕೊಂದ್ರೂ ಕೂಡ ನನ್ನನ್ನು ಮುಟ್ಟುವವರು ಯಾರು ಇಲ್ಲ. ಇಲ್ಲಿ ಹಣ ಇದ್ರೆ ಆಯ್ತು, ನನ್ನ ಜೊತೆಗೆ ಹಣ ಇದ್ರೆ ನನ್ನನ್ನು ಟಚ್ ಮಾಡುವ ಯಾರು ಇಲ್ಲ. ನಾನು ನಾಳೆ ಮತ್ತೆ ಅದೇ ಸ್ಪೀಡಲ್ಲಿ ಹೋಗ್ತೇನೆ, ಮತ್ತೊಂದು ಫ್ಯಾಮಿಲಿ ಕೊಲ್ತೇನೆ, ಅವರನ್ನ ಸಾಯಿಸ್ತೇನೆ, ಮತ್ತೆ ಬಂದು ಬಾರಲ್ಲಿ ಕೂಲ್ತೇನೆ, ಮತ್ತೆ ಕುಡಿತೇನೆ, ಎಂಜಾಯ್ಮೆಂಟ್ ಮಾಡ್ತೇನೆ. ನನ್ನನ್ನು ನೋಡಿ 2 ಫೋಟೋ ಮಾತ್ರ ತೆಗಿತಾರೆ ಹೊರತು ನನ್ನನ್ನು ಟಚ್ ಮಾಡೋರು ಇಲ್ಲಿ ಯಾರು ಇಲ್ಲ ಅಂತ ಹೇಳ್ಕೊಂಡು ಮತ್ತೆ ಇದೇ ಆಗುತ್ತೆ. ಸೊ ಇವಾಗ ನಾನು ಒಬ್ಬ ಇಲ್ಲಿ ಕುಳಿತು ಧ್ವನಿಯನ್ನು ಎತ್ತಿದ ಕೂಡಲೇ ಏನೂ ಆಗೋದಿಲ್ಲ. ಇದು ನನಗೆ ನೋಡ್ತಿರ್ತಂಥ ಪ್ರತಿಯೊಬ್ಬರು ನನಗೆ ಬೈತಾ ಇರ್ತೀರಿ ಅಷ್ಟೇ. ಅವನಿಗೆ ಯಾಕೆ ಬೇಕು, ಅವನ ಕೆಲಸ ಏನು, ಅದನ್ನು ಮಾಡಿಕೊಂಡು ಮುಚ್ಕೊಂಡು ಅವ ಇರಲಿ. ಏನೋ ಕಷ್ಟಪಟ್ಟು ದುಡಿದು ಚಾಲಕನಾಗಿ ದುಡಿದು ಜಯನಗರ ಅನ್ನುವಂಥ ಸುಳ್ಯದ ಪ್ರದೇಶದಲ್ಲಿ ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳುವಂಥ ಕನಸಿನೊಂದಿಗೆ ಮಕ್ಕಳಿಗೆ, ಹೆಂಡತಿಗೆ, ತನಗೆ ಬಟ್ಟೆಯನ್ನು ಖರೀದಿ ಮಾಡೋದಕ್ಕೆ ಪುತ್ತೂರಿಗೆ ಹೋಗುವ ಸಂದರ್ಭದಲ್ಲಿ ಆಗಿರುವಂಥ ದುರ್ಘಟನೆ ಇದು. ಅವರು ವಿಧಿವಶರಾಗಿದ್ದಾರೆ. ಪೊಲೀಸರು ಬಂದು ಯಾರು ಅಪಘಾತವನ್ನ ಮಾಡಿದ್ದಾರೆ ಅವರನ್ನ ಕರೆದುಕೊಂಡು ಬಂದಿದ್ದಾರೆ. ಆ ನಂತರ ಆಸ್ಪತ್ರೆಗೆ ಬಂದಿರುವಾಗ ಆಸ್ಪತ್ರೆಯಿಂದ ನನಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಯಾರು ಅಪಘಾತವನ್ನ ಮಾಡಿದಾರೋ ಅವರಿಗೆ ಒಂದು ಸಣ್ಣ, ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳುವಂತ ಒಂದು ಸಣ್ಣ ಗಿಲ್ಟ್ ಫೀಲ್ ಕೂಡ ಇಲ್ಲ ಅನ್ನುವಂಥದ್ದು ನನಗೆ ಆಸ್ಪತ್ರೆಯಿಂದಲೇ ಸಿಕ್ಕಿದೆ ಮಾಹಿತಿ. ಯಾರು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಬೇಡ. ಸೊ ತನ್ನಿಂದಾಗಿ ಒಂದು ಜೀವ, ಒಂದು ಕುಟುಂಬ ಇವತ್ತು ಅಲ್ಲೋಲ ಕಲ್ಲೋಲವಾಗಿದೆ. ಆದರೆ ಅಪಘಾತ ಮಾಡಿರುವಂತಹ ವ್ಯಕ್ತಿಗಳಿಗೆ ಒಂದು ಸಣ್ಣ ಕನಿಕರ ಕೂಡ ಇಲ್ಲ. ಅದರ ಬಗ್ಗೆ ಈ ಸಮಾಜದ ವ್ಯಕ್ತಿಗಳು ಮಾತನಾಡುವುದಕ್ಕೂ ಮುಂದೆ ಬರ್ತಾ ಇಲ್ಲ. ಎಂಥ ಪರಿಸ್ಥಿತಿ ಇರಬೇಡ. ಫೆಬ್ರವರಿ 24ನೇ ತಾರೀಕಿಗೆ ಅಪಘಾತ ಆಗಿ ಮೃತಪಟ್ಟಿರುವಂತಹ ವಸಂತರವರ ಸಂಪೂರ್ಣವಾಗಿರುವ ಅಂತ್ಯಕ್ರಿಯೆಗಳಾಗಿದೆ. ಮಕ್ಕಳು, ಅವರ ಹೆಂಡತಿ ಎಲ್ಲ ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಅಪಘಾತ ಮಾಡಿರ್ತಕ್ಕಂಥವರು ಆ ಅಪಘಾತ ಮಾಡಿರುವಂತಹ ಊರಿನ ಬಾರಿನಲ್ಲಿ ಮತ್ತೆ ಕುಳಿತು ಮತ್ತೆ ಎಂಜಾಯ್ಮೆಂಟ್ನಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ನಮಸ್ಕಾರ ಎಲ್ರಿಗೂ, ನಾನು ವಿಜಯ್ ವಿಖ್ಯಾತ್. ಇವತ್ತಿನ ಒಂದು ಹೊಸ ಎಪಿಸೋಡ್ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬೇಕಾಗಿ ಬಂದಿದ್ದೇನೆ. ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ ಫೆಬ್ರವರಿ 21ನೇ ತಾರೀಕಿಗೆ ಸುಳ್ಯದಿಂದ ಪುತ್ತೂರಿಗೆ ಹೋಗ್ತಾ ಇರಬೇಕಿದ್ರೆ ಬೊಳುಬೈಲಿನ ಹತ್ರ, ಅಂದರೆ ಪೈಚಾರಿನ ಹತ್ತಿರ ಬೊಳುಬೈಲ ಅಂತ ಇದೆ, ಬೈತಾಡ್ಕ ಅಂತ ಹೇಳುವಂಥ ಏರಿಯಾದಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಆಲ್ಟೋ ಕಾರಿಗೆ ಮತ್ತೊಂದು ಕಡೆಯಿಂದ ಬಂದಿರುವಂತಹ ಕಾರು ಬಂದು ಗುದ್ದಿ ಈ ಆಲ್ಟೋ ಕಾರಿನಲ್ಲಿ ಇದ್ದಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ಗಾಯಗೊಂಡು, ಗಂಭೀರವಾದ ಗಾಯವನ್ನಗೊಂಡು ಹಾಸ್ಪಿಟಲ್ಗೆ ಸೇರಿದ್ರು. ಮತ್ತೊಂದು ಕಡೆಯಿಂದ ಬಂದಂತಹ ಕಾರಿನಲ್ಲಿದ್ದಂತಹ ವ್ಯಕ್ತಿಗಳು ಹೇಗಿದ್ರು ಅನ್ನೋದು ಗೊತ್ತಿದೆ. ಸಂಪೂರ್ಣವಾಗಿ ಅಲ್ಲಿದ್ದಂತಹ ವ್ಯಕ್ತಿಗಳು ಹೇಳುವ ಪ್ರಕಾರ, ನಾವು ನೋಡಿರುವ ಪ್ರಕಾರ, ಹಾಗೆಯೇ ಸಾಕಷ್ಟು ಮಂದಿಯ ಅಭಿಪ್ರಾಯದ ಪ್ರಕಾರ ಅವರು ಸಂಪೂರ್ಣವಾಗಿ ಕುಡಿದಿದ್ರು, ಅಂದರೆ ಮದ್ಯಪಾನವನ್ನು ಮಾಡಿ ಕಾರನ್ನು ಚಲಾಯಿಸ್ತಾ ಇದ್ರು. ಅವರು ಬಂದು ಈ ಕಾರಿಗೆ, ಫ್ಯಾಮಿಲಿ ಇದ್ದಂಥ ಕಾರಿಗೆ ಅವರು ಗುದ್ದಿದ್ದಾರೆ ಅಂತ. ಗುದ್ದಿರುವ ಬರಕ್ಕೆ ಆಲ್ಟೋ 800 ಕಾರ್ ನಜ್ಜುಗುಜ್ಜಾಗಿ ಅದರ ಒಳಭಾಗದಲ್ಲಿದ್ದಂತಹ ಒಬ್ಬ ವ್ಯಕ್ತಿ, ಅವರ ಪತ್ನಿ, ಹಾಗೆಯೇ ಮಕ್ಕಳು ಎಷ್ಟರ ಮಟ್ಟಿಗೆ ಗಂಭೀರತೆಯ ಗಾಯಕ್ಕೆ ಒಳಗಾಗಿದ್ರು ಅಂತ ಹೇಳುವಂಥದ್ದು ಗೊತ್ತಿದೆ. ಅವ್ರನ್ನ ಕಾಂಟ್ಯಾಕ್ಟ್ ಆಗೋಣ ಅಂತ ಹೇಳಿದರೆ ಆಗಲಿಲ್ಲ, ಅವ್ರು ಹಾಸ್ಪಿಟಲ್ನಲ್ಲಿ ಇದ್ರು. ಒಂದು ದಿನಕ್ಕಿಂತ ಬ್ಯಾಕ್, ಅಂದರೆ ಈ ವಿಡಿಯೋ ಮಾಡ್ತಿರೋದು ಫೆಬ್ರವರಿ 25, ಅಂದರೆ ಫೆಬ್ರವರಿ 24ಕ್ಕೆ ನನಗೆ ಗೊತ್ತಾಗಿರೋದು ಆ ಕಾರಿನಲ್ಲಿ ಯಾವ ಕಾರಿಗೆ ಬಂದು ಮತ್ತೊಂದು ಕಾರು ಬಂದು ಹೊಡೆದಿತ್ತು, ಮದ್ಯಪಾನ ಮಾಡಿರುವಂಥ ಯುವಕರ ಒಂದು ಕಾರು ಹೊಡೆದಿತ್ತು. ಈ ಫ್ಯಾಮಿಲಿ ಇದ್ದಂಥ ಕಾರಿನ ಒಳಭಾಗದಲ್ಲಿದ್ದಂತಹ ವ್ಯಕ್ತಿ ಫೆಬ್ರವರಿ 23ನೇ ತಾರೀಕಿಗೆ ಅವರು ಸ್ವರ್ಗಸ್ಥರಾಗಿದ್ದಾರೆ ಅಂತ ಹೇಳುವಂಥ ಮಾಹಿತಿ ಬಂತು. ಗಂಭೀರ ಗಾಯಗೊಂಡಿದ್ರು. ಅವರ ಪತ್ನಿ ಕೂಡ ಗಂಭೀರ ಗಾಯವಾಗಿದ್ರು ಕೂಡ ಅವರು ಹಾಸ್ಪಿಟಲ್ನಲ್ಲಿ ಇದ್ದಾರೆ. ಮಕ್ಕಳು ಕೂಡ ಗಾಯವಾಗಿ ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ ಅಂತ ಹೇಳುವಂಥದ್ದು ಗೊತ್ತಾಯಿತು. ಓಕೆ, ಅವರನ್ನು ಆ ನಂತರ ನಾನು ಅಲ್ಲಿ ಇದ್ದಾಗಲೇ, ಆಕ್ಸಿಡೆಂಟ್ ಆದಂಥ ಜಾಗದಲ್ಲಿದ್ದಾಗ ನಾನು ಹೋಗುವಂಥ ಸಂದರ್ಭದಲ್ಲೇ ಆಕ್ಸಿಡೆಂಟ್ ಆಗಿ ಇದ್ದಂಥ ಗಂಭೀರ ಗಾಯಗೊಂಡಂಥ ವ್ಯಕ್ತಿಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿತ್ತು. ಯಾರು ಆಕ್ಸಿಡೆಂಟ್ ಮಾಡಿದ್ದಾರೆ, ಯಾರ ವಾಹನ ಆಕ್ಸಿಡೆಂಟ್ ಈ ಕಾರಿಗೆ ಮಾಡಿದ್ದಾರೆ, ಅವರಲ್ಲೇ ಇದ್ರು. ಪೊಲೀಸರು ಬಂದರು, ಅವ್ರನ್ನ ಕರ್ಕೊಂಡೋದ್ರು. ಅಲ್ಲಿಗೆ ಸೇರಿದ್ದಂತಹ ನೂರಾರು ಜನ ಕೂಡ ಅಲ್ಲಿಂದ ಹೊರಭಾಗಕ್ಕೆ ಹೋದರು. ಮುಂದೇನಾಯಿತು ಅಂತ ಹೇಳೋದು ನೋಡಿದರೆ, ಕೇವಲ ವಾಟ್ಸಪ್ಗಳಲ್ಲಿ ಆ ಆಕ್ಸಿಡೆಂಟ್, ಗಂಭೀರ ಗಾಯಗೊಂಡಂತಹ ವ್ಯಕ್ತಿ ತೀರಿ ಹೋಗಿದ್ದಾರೆ ಅಂತ ಹೇಳುವಂಥದ್ದು ಅವರ ಆತ್ಮೀಯರು ಹಾಕಿರುವಂತಹ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಓಂ ಶಾಂತಿ ಅಂತ ಬರೆದಿರುವಂಥದ್ದು, ಜೊತೆಗೆ ಅವರ ಫೋಟೋವನ್ನು ಹಾಕಿದಾಗ ಗೊತ್ತಾಯಿತು. ಅದರ ಮುಂದಿನ ಪ್ರೊಸೀಜರ್ ಏನಾಯಿತು? ಆಕ್ಸಿಡೆಂಟ್ ಮಾಡಿದವರು ಈ ಕುಟುಂಬಕ್ಕೆ ಏನಾದರೂ ಸಹಾಯವನ್ನು ಕೊಟ್ಟಿದ್ದಾರಾ? ಅವರ ಮನಸ್ಸು ಕೂಡ ಕರಗಿದೆಯಾ?
ಆಕ್ಸಿಡೆಂಟ್ ಮಾಡಿರ್ತಕ್ಕಂತಹದ್ದು ಗೊತ್ತಿದೆ, ರಸ್ತೆಯಲ್ಲಿ ಪ್ರತಿಯೊಬ್ಬರು ಹೋಗುವಂಥದ್ದೇ ಪ್ರತಿದಿನ. ಅಚಾನಕ್ಕಾಗಿಯೂ ಅಪಘಾತಗಳಾಗಬಹುದು, ಬೇಕಂತಲೇ ಮಾಡಿರ್ತಕ್ಕಂಥದ್ದು ತೀರಾ ಕಡಿಮೆ. ಆದರೆ ಅವರು ಸೇವಿಸಿರುವಂತಹ ಆ ಒಂದು ಮದ್ಯದಿಂದಾಗಿ ಆ ಸಂದರ್ಭದಲ್ಲಿ ಅವರಿಗೆ ಲೋಕಜ್ಞಾನದ ಅರಿವೇ ಇಲ್ಲದ ಕಾರಣದಿಂದ ಆಗಿರುವಂತಹ ಅಪಘಾತಗಳು ಆಗಿರ್ಬೋದು. ಎಷ್ಟೇ ಪಾನಮತ್ತರಾಗಿದ್ರೂ ಕೂಡ ಅದರ ಒಂದು ಅಮಲು ಇಳಿದಾಗ ಆ ವ್ಯಕ್ತಿ ನಾರ್ಮಲ್ ಆಗಿರ್ತಕ್ಕಂಥದ್ದು ಇದ್ದೇ ಇದೆ. ನಾರ್ಮಲ್ ಆಗಿರುವ ಸಂದರ್ಭದಲ್ಲಿ ತನ್ನಿಂದಾಗಿ ಒಂದು ಕುಟುಂಬ ಇವತ್ತು ಈ ರೀತಿಯ ಸ್ಥಿತಿಗೆ ಬಂದಿದೆ, ಅದಕ್ಕೆ ಬೇಕಾಗಿ ನಾನು ಏನಾದರೂ ಅವರಿಗೆ ಪರಿಹಾರವನ್ನ ಕೊಡಬೇಕು, ಅಥವಾ ನಾನು ಮಾಡಿರುವಂತಹದ್ದು ತಪ್ಪಾಗಿದೆ, ಇದು ಯಾವುದನ್ನಾದ್ರೂ ಅಪಘಾತ ಮಾಡಿರುವಂತಹ ವ್ಯಕ್ತಿ ಮನಗಂಡು ಅಥವಾ ಆತ ಯೋಚಿಸಿ ಆ ಕುಟುಂಬಕ್ಕೆ ಏನಾದರೂ ಕೊಟ್ಟಿರುವಂತಹದ್ದು ಇದೆಯಾ ಅನ್ನುವಂಥ ಪ್ರಶ್ನೆ. ಸೇರಿರುವಂತಹ ಸಾವಿರಾರು ಮಂದಿ, ವಿಡಿಯೋವನ್ನ ನೋಡಿರ್ತಕ್ಕಂಥ ಲಕ್ಷಾಂತರ ಮಂದಿ ಮರುಗಿದ್ದಾರೆ ನಿಜ. ಆದರೆ ಅನ್ಯಾಯವಾಗಿರುವಂತಹ ಕುಟುಂಬದ ಜೊತೆಗೆ ಆ ವ್ಯಕ್ತಿಗಳನ್ನು ಕೊಂಡೋಗಿರ್ತಕ್ಕಂಥ ಪೊಲೀಸ್ ನಿಂತಿದೆಯಾ, ಅಥವಾ ಇಲ್ಲಿ ರಾಜಕೀಯದ ವ್ಯಕ್ತಿಗಳು ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಅವರ ಪಾಡಿಗೆ ಅವರು ಫ್ಯಾಮಿಲಿಯಲ್ಲಿ ಹೋಗ್ತಾ ಇರಬೇಕು ಅಂತೇಳಿ ಇದ್ದಾಗ ಅವರಿಗೆ ಆಗಿರುವಂಥ ತೊಂದರೆಗೆ ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳು ಬಂದು ನಿಂತಿದ್ದಾರಾ? ಸಮಾಜದಲ್ಲಿ ಆಗಿರುವಂತಹ ಒಂದು ತಂಡದಿಂದ ಆಗಿರುವಂತಹ ತಪ್ಪಿಗೆ ಅವರಿಗೆ ಸರಿಯಾಗಿರುವಂತಹ ಪಾಠವನ್ನು ಕಲಿಸುವಂತಹ ವ್ಯವಸ್ಥೆಗಳು ಆಗಿದೆಯಾ? ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಅಲ್ಲಿ ಮನೆಗೆ ಆಧಾರವಾಗಿದ್ದಂತಹ ವ್ಯಕ್ತಿ ಇವತ್ತು ಆ ಕುಟುಂಬದ ಜೊತೆಗಿಲ್ಲ. ಮಕ್ಕಳನ್ನು ನೋಡಿಕೊಳ್ಳಬೇಕಾಗಿರುವಂತಹ ತಾಯಿ ಇವಾಗ ಇರುವಂತದ್ದು ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ. ಮಕ್ಕಳಿಗೆ ಎದ್ದು ನಡೆಯೋಕ್ಕಾಗ್ತಿಲ್ಲ. ಇದನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರು ಯಾರು? ಕೇವಲ ಒಬ್ಬ ವ್ಯಕ್ತಿ ಸತ್ತಾಗ ಆತನ ಫೋಟೋವನ್ನ ಹಾಕಿ ಓಂ ಶಾಂತಿ ಕಣ್ಣೀರು ಸುರಿಸಿದ್ರೆ ಆಯ್ತಾ? ಬೇರೆ ಬೇರೆ ವಿಚಾರಗಳಿಗೆ ಧ್ವನಿಯನ್ನು ಎತ್ತತಕ್ಕಂತಹ, ಬೇರೆ ಬೇರೆ ವಿಚಾರಗಳಿಗೆ ಇದ್ದಲ್ಲಿ ಕೂತಲ್ಲಿ ಹೋದಲ್ಲಿ ಬಂದಲ್ಲಿ ಮಾತನಾಡ್ತಕ್ಕಂಥ ನಾವು ಒಬ್ಬ ತಪ್ಪೇ ಮಾಡದಂಥ ವ್ಯಕ್ತಿಯನ್ನ ಇನ್ಯಾವುದೋ ಅವರ ಮೋಜಿಗಾಗಿ ಅವರ ಎಂಜಾಯ್ಮೆಂಟಿಗಾಗಿ ಮದ್ಯಪಾನವನ್ನ ಮಾಡಿ ಬಂದು ಕೊಂದಿರುವಂತಹ ವ್ಯಕ್ತಿಗಳ ವಿರುದ್ಧ ಅಥವಾ ಅವರು ಮಾಡಿರುವಂತಹ ತಪ್ಪಿನ ವಿರುದ್ಧ ಯಾರು ಮಾತಾಡಿದ್ದಾರೆ? ಯಾರು ಮಾತಾಡಿಲ್ಲ. ಇಲ್ಲಿ ಕಳೆದುಕೊಂಡಿರುವ, ಇಲ್ಲಿ ಸ್ವರ್ಗಸ್ಥರಾಗಿರುವ, ವಿಧಿವಶರಾಗಿರುವಂತಹ ವ್ಯಕ್ತಿ ಸುಳ್ಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಟೆಂಪೋ ಚಾಲಕರು ಅಂದ್ರೆ ಸಣ್ಣ ಆಪೆ ರಿಕ್ಷಾಗಳನ್ನ ಮೂಲಕ ಬಾಡಿಗೆಯನ್ನು ನಡೆಸ್ತಾ ಇದ್ದಂತಹ ಕುಕ್ಕೇಶ್ರೀ ಅಂತ ಹೇಳುವಂತಹ ಒಂದು ಬಾಡಿಗೆ ವಾಹನದ ಚಾಲಕ. ಅವರ ಹೆಸರು ವಸಂತ ಅಂತ. ನಾನು ಅವರನ್ನು ನೋಡಿರುವ ಪ್ರಕಾರ ಸಾಕಷ್ಟು ಧಾರ್ಮಿಕವಾಗಿ ಸಾಮಾಜಿಕವಾಗಿ ತೊಡಗಿಸಿಕೊಳ್ತಿದ್ದಂತಹ ವ್ಯಕ್ತಿ. ಅವರು ಆಕ್ಚುಲಿ ಸುಳ್ಯದವರು ಅಲ್ಲದಿದ್ರು ಕೂಡ ಅವರು ಎಲ್ಲರೂ ಕೂಡ ತಿಳ್ಕೊಂಡಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆ ವ್ಯಕ್ತಿ ಸುಳ್ಯದವರೇ ಅಂತ. ಯಾಕಂತ ಹೇಳಿದ್ರೆ ಸುಳ್ಯದಲ್ಲೇ ಬಂದು ಹಲವಾರು ವರ್ಷಗಳಿಂದ ಅವರು ಚಾಲಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಮೂಲತಃ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯವರು. ಅವರ ಮೃತದೇಹವನ್ನ ಆಸ್ಪತ್ರೆಯಿಂದ ನೇರವಾಗಿ ತೀರ್ಥಹಳ್ಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರ ಅಂತಿಮವಾಗಿರುವಂಥ ವಿಧಿವಿಧಾನಗಳನ್ನು ಮಾಡಲಾಗಿತ್ತು. ಅವರ ಅಂತ್ಯಕ್ರಿಯೆಯನ್ನು ಮಾಡೋ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿದ್ದಂತಹ ಅವರ ಪತ್ನಿಯನ್ನ ಕೂಡ ಆಂಬ್ಯುಲೆನ್ಸ್ನಲ್ಲೇ ಕರೆದುಕೊಂಡು ಹೋಗಿ ಅಂತಿಮ ದರ್ಶನವನ್ನ ಪಡೆಸಿಕೊಂಡು ಮತ್ತೆ ಆಸ್ಪತ್ರೆಗೆ ಅವರ ಪತ್ನಿಯನ್ನು ಕರೆದುಕೊಂಡು ಬಂದಿದ್ದಾರೆ. ಆದರೆ ಒಂದು ಕುಟುಂಬಕ್ಕೆ ಅನ್ಯಾಯ ಆದಾಗ ಆ ಕುಟುಂಬದವರೇ ಅದನ್ನು ಸರಿಪಡಿಸಬೇಕೇ ಹೊರತು ಸಮಾಜದ ಬಂಧುಗಳು ಬಂದು ಅವರ ಜೊತೆಗೆ ನಿಲ್ಲುವಂಥ ಪರಿಸ್ಥಿತಿ ಇಲ್ಲದಾಗಿರೋದು ನಮ್ಮ ಒಂದು ಈ ಸಮಾಜದ ಏನು ಹೇಳಿ ದುರ್ದೈವ. ಇದು ದುರ್ದೈವ. ಆದರೆ ಸಮಾಜದಲ್ಲಿ ಇಂತಹ ಒಂದು ಕೆಟ್ಟ ಪರಿಸ್ಥಿತಿಗಳು ಆದಾಗ ಧ್ವನಿಯನ್ನು ಎತ್ತಿ ಅದಕ್ಕೆ ಸರಿಯಾಗಿರುವಂತಹ ಪಾಠವನ್ನು ಕಲಿಸೋದಕ್ಕೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಸಮಾಜ ಸತ್ತಿದೆ ಅಂತ ಹೇಳಬೇಕಷ್ಟೇ. ಇವತ್ತು ಎಲ್ಲರೂ ಕುಟುಂಬಸ್ಥರು ಆಸ್ಪತ್ರೆಯಲ್ಲಿದ್ದಾಗ ಅವರ ಪರವಾಗಿ ಒಬ್ಬ ಧ್ವನಿಯನ್ನು ಎತ್ತಿ ಮತ್ತೆ ಈತ ಒಂದು ಶಿಕ್ಷೆಯನ್ನು ಕೊಡದಿದ್ರೆ ಮತ್ತೆ ಇದೇ ರೀತಿ ಆಕ್ಸಿಡೆಂಟ್ ಅನ್ನು ಮಾಡ್ತಾರೆ. ಇವತ್ತು ಮತ್ತೊಂದು ಕುಟುಂಬಕ್ಕೆ ಆಗಿರೋದು ಇವತ್ತು ಯಾರು ನೋಡಿ ಅವರನ್ನ ಏನು ಇಲ್ಲ ಬಿಟ್ಟಿರ್ತೀರಿ ನೋಡಿ, ಅವರ ಕುಟುಂಬಕ್ಕೂ ಅವರಿಂದ ಅದೇ ಆಗುತ್ತೆ. ನಾನು ಅವತ್ತು ಅವರ ವಿಡಿಯೋವನ್ನ ಬ್ಲರ್ ಮಾಡಿ ಹಾಕಿದ್ದೆ. ಆದ್ರೆ ಯಾಕೆಂತ ಹೇಳಿದ್ರೆ ಯಾರು ಕೂಡ ಎಲ್ಲಿಯಾದ್ರೂ ಆ ಕುಟುಂಬಕ್ಕೆ ಅಪಘಾತ ಆಗಿರೋ ಕುಟುಂಬಕ್ಕೆ ಇವರು ಏನಾದ್ರೂ ಕೊಟ್ರೆ ನಾಳೆ ನಾವು ಇವರು ಈ ರೀತಿ ಇದ್ರು ಅಂತ ಹೇಳಿ ತೋರಿಸಿ ನಮ್ಮ ವ್ಯೂವರ್ಸ್ಗಳಿರುವಂತಹದ್ದು ದೇಶ ವಿದೇಶದಂತೆ ವ್ಯೂವರ್ಸ್ಗಳ ಮುಂದೆ ಇವರನ್ನು ನಾನು ಯಾಕೆ ಸುಮ್ಮನೆ ನಾಳೆ ಜನಗಳು ನೋಡಿ ಮಾತಾಡುವಂತಾಗ್ಲಿ ಅನ್ನುವಂಥದ್ದು ಆಗ್ಬಾರ್ದಲ್ವಾ? ಅದಕ್ಕೆ ಬೇಕಾಗಿ ನಾನು ಬ್ಲರ್ ಮಾಡಿ ಹಾಕಿದೆ. ಆದ್ರೆ ಈ ರೀತಿಯ ಒಂದು ಕೆಟ್ಟ
ಪುಟ್ಟ ಮನಸ್ಥಿತಿಯ ಸಮಾಜದಲ್ಲಿ ಅಂಥ ವ್ಯಕ್ತಿಗಳಿರ್ತಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಆದರೂ ನಾನು ಒಂದು ಕೇಳೋದು, ವಸಂತರವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ, ಅವರ ಪತ್ನಿಗೆ ಆಗಿರುವಂತಹ ಈ ಒಂದು ಕಷ್ಟಕ್ಕೆ ದಯವಿಟ್ಟು ಸಮಾಜ ಬಂಧುಗಳು ನಾವೆಲ್ಲ ಜೊತೆಯಾಗೋಣ. ಅವರಿಗೆ ಏನೇ ಕಷ್ಟಗಳಿದ್ದರೂ ಕೂಡ ಒಂದು ಜೊತೆಯಾಗಿ ನಿಂತು ಅವರಿಗೆ ಸಹಕಾರವನ್ನು ಮಾಡುವಲ್ಲಿ ನಾವೆಲ್ಲ ಹೆಜ್ಜೆಯನ್ನು ಮುಂದಿಡೋಣ ಅಂತ ನಾನು ಕೇಳ್ತಾ ಇದ್ದೇನೆ. ವಸಂತರವರು ನನಗೆ ಕೂಡ ಆತ್ಮೀಯರಾಗಿದ್ದರು. ನಾನು ಅವರನ್ನು ಕಾಂಟ್ಯಾಕ್ಟ್ ಆಗಿ ಇವ್ರಿಗೆ ಸುಮಾರು 4-5 ಸರ್ತಿ ಮಾತಾಡಿರ್ಬೋದು ಇಷ್ಟರವರೆಗೆ ಅಷ್ಟೇ. ಬಟ್ ಒಂದು ಪ್ರಾಬ್ಲಮ್ ಆಗಿದೆ ಒಂದು ಕುಟುಂಬಕ್ಕೆ ಅಂತ ಹೇಳಿದಾಗ ನಾವು ಮಾತನಾಡದೇ ಇರೋಕ್ಕಾಗಲ್ಲ. ಇಲ್ಲಿ ಪ್ರತಿಯೊಂದು ಕೂಡ ದುಡ್ಡಿನ ಮುಖ ನೋಡಿಕೊಂಡು ಹೋಗೋದಲ್ಲ, ಶೋಷಿತ ಸಮಾಜದ ಜೊತೆಗೆ ನಿಲ್ಲಬೇಕಾದಂಥ ಅನಿವಾರ್ಯತೆಗಳಿದೆ. ದಯವಿಟ್ಟು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಇದಕ್ಕೆ ಜೊತೆಯಾಗಿ ಒಂದು ಸರಿಯಾಗಿರುವಂತಹ ವ್ಯವಸ್ಥೆಗಳು ಬರಲಿ ಅಂತ ಕೇಳ್ಕೊಳ್ತೀನಿ. ವಸಂತಣ್ಣನನ್ನು ಕಳ್ಕೊಂಡಿದ್ದೇವೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಅಗಲುವಿಕೆಯ ನೋವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆ ಕೊಡಲಿ. ಕುಟುಂಬಕ್ಕೆ ಆ ದೇವರು ಎಲ್ಲರೂ ಕೂಡ ಮತ್ತೆ ಆ ಮಕ್ಕಳು, ಅವರ ವಸಂತ ಅವರ ಪತ್ನಿ ಆರೋಗ್ಯವಾಗಿ ಬರೋದಕ್ಕೆ ಆಶೀರ್ವಾದವನ್ನು ಮಾಡಲಿ. ಇನ್ನಷ್ಟು ಸ್ಟ್ರಾಂಗ್ ಆಗಿ ಅವರು ಈ ಸಮಾಜದಲ್ಲಿ ಬೆಳೀಲಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಒಂದು ಸ್ವಲ್ಪ ಯೋಚನೆಯನ್ನು ಮಾಡಿ. ಧನ್ಯವಾದ.